ನನ್ನ ಎಲ್ಲ ಕಷ್ಟದ ಟೈಮಲ್ಲೂ ನೀವು ನನ್ನ ಜೊತೆ ಇದ್ದೀರಾ, ನನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಲ್ಸಿದ್ದೀರಾ. ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ಪುನೀತ್ ರಾಜ್ಕುಮಾರ್ ನಂತರ ದಿಲೀಪ್ ರಾಜ್ ಅವರ ಹೃದಯಘಾತ ಮತ್ತಷ್ಟು ನೋವು ತಂದಿದೆ ಕನ್ನಡ ಚಿತ್ರರಂಗಕ್ಕೆ. ಇದೊಂದು ತುಂಬಲಾಗದ ನಷ್ಟ. ದಿಲೀಪ್ ರಾಜ್ ಅವರು 47ನೇ ವಯಸ್ಸಿಗೆ ತಮ್ಮ ಕೊನೆ ಉಸಿರು ಎಳೆದರು. ಸದ್ಯ ಜಿ ಕನ್ನಡ ವಾಹಿನಿ ಈ ವಾರಾಂತ್ಯಕ್ಕೆ ದಿಲೀಪ್ ನುಡಿ ನಮನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ದಿಲೀಪ್ ರಾಜ್ ಕುಟುಂಬ ಸಹ ಈ ಒಂದು ವೇದಿಕೆಗೆ ಭಾಗಿಯಾಗಿದ್ದಾರೆ. ಜಗಪ್ಪ ಹೇಳ್ತಾರೆ, ನನಗೆ ಜಗಪ್ಪ ಅಂತ ಹೆಸರಿಟ್ಟಿದ್ದೆ ದಿಲೀಪ್ ಸರ್ ಅಂತ. ನಂತರ ಹುಲಿ ಕಾರ್ತಿಕ್ ಹೇಳ್ತಾರೆ, ನಮ್ಮ ದೇಹ ಮಾತ್ರ ದುಡಿತಾ ಇದೆ ಅಷ್ಟೇ, ಆ ಪುಣ್ಯಾತ್ಮ ನಮಗೆ ಇದು ಕೊಟ್ಟಂತಹ ಭಿಕ್ಷೆ ಅಂತ ಹೇಳಿದ್ದಾರೆ. ಈ ನಟ ಹೇಳ್ತಾರೆ, ನನ್ನನ್ನು ಅವರು ಸೆಲೆಕ್ಷನ್ ಮಾಡಿಲ್ಲ ಅಂದಿದ್ರೆ ಇವತ್ತು ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇದ್ದೆ ಅಂತ. ನಂತರ ಮಂಜು ಪಾವುಗಡ ಹೇಳ್ತಾರೆ, ಇವತ್ತು ನಾವು ಹೊಟ್ಟೆ ತುಂಬ ಊಟ ತಿಂತಾ ಇದ್ದೀವಿ ಅಂದರೆ ಅದು ಅವರು ಕೊಟ್ಟಂಥ ಭಿಕ್ಷೆ ಅಂತ ಹೇಳಿದರು. ನಂತರ ಮೋಕ್ಷಿತಾ ಅವರು ಅಳುತ್ತಾ, ಪಾರು ನಂತರ ಈ ಒಂದು ವೇದಿಕೆಗೆ ನಾನು ಈ ರೀತಿ ಬರ್ತೀನಿ ಅಂತ ಅಂದುಕೊಂಡಿರಲಿಲ್ಲ. ನನ್ನ ಎಲ್ಲ ಕಷ್ಟದ ಸಮಯದಲ್ಲಿ ನೀವು ಇದ್ದೀರಾ, ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದು ನಿಲ್ಲಿಸಿದ್ದೀರಿ, ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಮೇಡಮ್ ಅಂತ ಮೋಕ್ಷಿತಾ ಅವರು ದಿಲೀಪ್ ರಾಜ್ ಹೆಂಡತಿಗೆ ಧೈರ್ಯ ತುಂಬಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಿಮಗೂ ಕೂಡ ದಿಲೀಪ್ ರಾಜ್ ಅವರು ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ.